ಆದರೂ ಕೂಡ ಈಗ ಬೆಂಗಳೂರು ಹಾಗೆ ಇರ್ತದೆ. ಬೆಂಗಳೂರು ಎಲ್ಲಿಗೂ ಹೋಗೋದಿಲ್ಲ. ನಾರ್ತ್ ಬ್ಯಾಂಗ್ಳೂರ್ ಅಂತೇಳಿ, ಸೌತ್ ಬ್ಯಾಂಗ್ಳೂರ್, ನಾರ್ತ್ ಬ್ಯಾಂಗ್ಳೂರ್ ಅಂತೆಲ್ಲ ಇದೆ. ಈಗ ನಾವು ರಾಮನಗರ ಮುಂಚೆ ಏನಿತ್ತು, ರಾಮನಗರ ಹೆಸರಿಡೋಕೆ ಮುಂಚೆ ಏನಿತ್ತು, ಬ್ಯಾಂಗ್ಳೂರು ರೂರಲ್ ಅಂತ ಇತ್ತು. ಈಗ ಅದನ್ನೇ ಬ್ಯಾಂಗ್ಳೂರು ರೂರಲ್ಲು ಹೋಗಿ ಬ್ಯಾಂಗ್ಳೂರು ಸೌತು ಅಂತಕ್ಕಂಥದ್ದನ್ನು ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ನೇಮ್ ಇದೆ. ರಾಮನಗರ ಆ ಭಾಗಕ್ಕೂ ಕೂಡ ಬೆಂಗಳೂರಿಗೆ ಸೇರಿತು ಅಂತಾದಾಗ ಸ್ವಾಭಾವಿಕವಾಗಿ ಬೆಳವಣಿಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ DCM ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಯಾವ ಪೊಲಿಟಿಕಲ್ ಆ್ಯಂಗಲ್ ಏನಿಲ್ಲ. ಈಗ ರಾಮನಗರ ಹಾಗೆ ಇರ್ತದೆ, ರಾಮನಗರ ಎಲ್ಲೂ ಹೋಗೋದಿಲ್ಲ. ಆದರೆ ರಾಮನಗರ ಡಿಸ್ಟ್ರಿಕ್ಟ್ ಇರುತ್ತಲ್ಲ, ಆ ಡಿಸ್ಟ್ರಿಕ್ಟನ್ನು ಬದಲಾಗಿ ಅವರು ಬ್ಯಾಂಗ್ಳೂರು ಸೌತ್ ಅಂತ ಕೊಡ್ತಾರೆ. ಸರ್, ಈಗ ಒಂದು ಕಡೆ ಈಗ ಮಾಡಬೇಕು ಅಂತ ನೀವು ಮುಂದಾಗಿದ್ದೀರಿ ಸರ್ಕಾರ. ಆದರೆ ಕುಮಾರಸ್ವಾಮಿ ಅವರು ರಾಮನಗರ ಅಂತ ಏನು ಮುಂದಾದರೆ ಅದು ಮುಂದಿನ ಸರ್ಕಾರ ಪತನಕ್ಕೆ ಅದು ಕಾರಣ ಆಗುತ್ತೆ ಅನ್ನೋದಕ್ಕೆ ಹೇಳಿಕೆ. ಅದೆಲ್ಲ ನೋಡೋಣ. ಅವೆಲ್ಲ ಒಂದು ಸರ್ಕಾರ ಅಂಥವೆಲ್ಲ ಫೇಸ್ ಮಾಡಬೇಕಲ್ವಾ? ಈ ನಿರ್ಧಾರಗಳು ತಗೊಳ್ಳುವಾಗ ಸರ್ಕಾರ ಫೇಸ್ ಮಾಡಲೇಬೇಕು. ಅವೆಲ್ಲ ಫೇಸ್ ಮಾಡ್ತೀವಿ. ಸರ್, ನಿಮ್ಮ ಈ ನಿರ್ಧಾರವನ್ನು ಕುಮಾರಸ್ವಾಮಿ ಅವರು ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು, ರಾಮನ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ಯಾರಿಂದನಾದ್ರೂ ಸಾಧ್ಯನಾ ಅನ್ನೋದು? ನಾವು ಬದಲಾವಣೆ ಮಾಡ್ತಾ ಇಲ್ಲಲ್ರಿ. ರಾಮನಗರ ಅಲ್ಲೇ ಇದೆ. ರಾಮನಗರ ಎಲ್ಲೂ ಹೋಗೋದಿಲ್ಲ. ರಾಮನು ಅಲ್ಲೇ ಇರ್ತಾನೆ, ರಾಮನಗರನೂ ಅಲ್ಲೇ ಇರುತ್ತೆ. ಬ್ಯಾಂಗ್ಳೂರು ಡಿಸ್ಟ್ರಿಕ್ಟ್, ರಾಮನಗರ ಡಿಸ್ಟ್ರಿಕ್ಟ್ ಅನ್ನೋದನ್ನು ಬೆಂಗಳೂರಿಗೆ ಸೇರಿಸ್ಕೋಬೇಕು ಅಂತ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ. ಅದಕ್ಕೆ ಸ್ವಾಭಾವಿಕವಾಗಿ ಯಾವುದೇ ನಿರ್ಧಾರ ಮಾಡುವಾಗ ಇಂಥದ್ರಲ್ಲಿ ಪರ ವಿರೋಧ ಇದ್ದೇ ಇರುತ್ತೆ. ಅದು ಸರ್ಕಾರದ ತೀರ್ಮಾನ, ಸರ್ಕಾರ ನೋಡ್ಕೊಳ್ಳುತ್ತೆ ಅದನ್ನೆಲ್ಲ. ಆದರೆ ಆನ್ಲೈನ್ ಥ್ರೆಟ್ ಕಾಲ್ಸ್ ಅಂದರೆ ನಿಮಗೂ ಕೂಡ ಮೇಲ್ ಬಂದಿತ್ತು, ಒಂದು ಥ್ರೆಟ್ ಮೇಲು, ಮ್ಯೂಸಿಯಮ್ಗಳಿರ್ಬೋದು, ಸ್ಕೂಲ್ಗಳಿಗಾಗಿರ್ಬೋದು. ಆದರೆ ಪೊಲೀಸರು ಎಲ್ಲ ಒಂದು ಫೈನಲ್ವರೆಗೂ ಹೋಗ್ತಾರೆ. ಬಟ್ ಆದರೆ ಬೇರೆ ಇಂಟರ್ನ್ಯಾಷನಲ್ ಲೆವೆಲ್ ಇರೋದ್ರಿಂದ ಅವರಿಂದ ಸ್ವಲ್ಪ ಮಾಹಿತಿ ಪಡೋದು ಆಗ್ತಾ ಇಲ್ಲ. ಅದು ಆ ಬಗ್ಗೆ ನಾವು ತಿಳ್ಕೊಂಡಂಗೆ ಸುಲಭ ಅಲ್ಲ ಈ ಸೈಬರ್ ಕ್ರೈಮ್. ಅದನ್ನೇ ಹೇಳ್ತಾ ಇದ್ನಲ್ಲ, ನಾವೀಗ 35 ಶಾಲೆಗಳಿಗೆ ಮೇಲ್ ಬಂತು, ಎಲ್ಲ ನಾಳೆ ನಿಮಗೆ ಎಲ್ಲ ಬಾಂಬ್ ಇಟ್ಬಿಡ್ತೀವಿ ಅಂತ ಹೇಳಿದರು. ಡೆಲ್ಲಿನಲ್ಲೂ ಬಂತು, ಬಾಂಬೆನಲ್ಲೂ ಬಂತು, ಬೇರೆ ದೇಶಗಳಲ್ಲಿ ಕೂಡ ಕೋಲಾಲಂಪುರಲ್ಲಿ ಬಂತು, ಮಲೇಷ್ಯಾದಲ್ಲಿ ಮತ್ತು ಜರ್ಮನಿಯಲ್ಲಿ ಬಂತು. ಈ ಎಲ್ಲ ರೀತಿಯಲ್ಲಿ ಮೆಸೇಜ್ಗಳು ಬರ್ತಿರ್ತವೆ. ನಾವು ಅದನ್ನು ಸೀರಿಯಸ್ ಆಗಿ ತೊಗೊಂಡೆ ಕೆಲವು ಟೈಮ್ನಲ್ಲಿ ನಾವು ಇದನ್ನೆಲ್ಲ ನೋಡ್ತೀವಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಕೇಸಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತು ಅಂದರೆ ಆ ಕೇಸ್ನಲ್ಲೇ ಏನಾದರೂ ನಿಜ ಆಗಿಬಿಟ್ರೆ ಆವಾಗ ಸಾವಿರಾರು ಜನರ ತೊಂದರೆ ಆಗ್ತದೆ. ಅದು ಸಾವಿರ್ಬೋದು, ಬೇರೆ ರೀತಿಯಲ್ಲಿ ತೊಂದರೆ ಇರ್ಬೋದು. ಅದಕ್ಕೆ ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡಲ್ಲ. ಆದರೆ ಅದನ್ನ ಹಿಡಿಬೇಕು ಅಂತಂದರೆ ನಮ್ಮ ಯಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥವರು ಕೋಆಪ್ರೇಟ್ ಮಾಡಬೇಕು. ಗೂಗಲ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾದವರು ನಮಗೆ ಅವರ ಅಡ್ರೆಸ್ಗಳು ಮತ್ತು IP ಅಡ್ರೆಸ್ಸು ಅದೆಲ್ಲ ನಮಗೆ ಕೊಟ್ಟರೆ ನಾವು ಕ್ರಮ ತೊಗೊತೀವಿ. ಅನೇಕ ಸಂದರ್ಭದಲ್ಲಿ ಅವ್ರು ಕೊಡೋದಿಲ್ಲ. ಆದರೂ ಕೂಡ ನಮ್ಮ ಪ್ರಯತ್ನ ಬಿಡೋದಿಲ್ಲ. ನಾವು ಸೀರಿಯಸ್ ಆಗಿ ತೊಗೊಂಡೆ ಅದನ್ನು ಮಾಡ್ತೀವಿ. ಮುಡ ಮತ್ತು ವಾಲ್ಮೀಕಿ ಡೆಲ್ಲಿ ಮತ್ತೆ ಇದರಲ್ಲೂ ಟೆಸ್ಟ್ ಮಾಡ್ತಾ ಇದ್ದಾರೆ BJP ಇಲಾಖೆ ಏನು ಮಾಡುತ್ತೆ ಇಲ್ಲ, ಈಗಾಗಲೇ ಟ್ರೇಸ್ ಮಾಡಿದೆ ನೋಡಿ. ಭಾಳಷ್ಟು ಜನ, ಸಾವಿರಾರು ಜನ ಮಿಸ್ಸಿಂಗ್ ಆಗುತ್ತೆ. ಅದರಲ್ಲಿ ಬೇರೆ ಬೇರೆ ಕಾರಣಗಳು, ಅದನ್ನು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಪ್ರಯತ್ನ ಮಾಡಿ ಇವರು ಐಡೆಂಟಿಫೈ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಮಿಸ್ಸಿಂಗ್ ಹಾಗೆ ಉಳಿದೋಗುತ್ತೆ. ಸಾವಿರಾರು ಜನ ಹಾಗೆ ಸಿಗೋದಿಲ್ಲ ನಮ್ಗೆ ಐಡೆಂಟಿಫಿಕೇಶನ್. ಅಲ್ಲ, 6 ಮಂತ್ಸಿಂದ ಅಂತಲೇ ಅಲ್ಲ, ಅದು ಯಾವ ರೀತಿ ವರ್ಷನೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಟೆಕ್ನಾಲಜಿಕಲಿ ನಾವು ಕೂಡ ಹೆಚ್ಚು ಅವ್ರನ್ನ ಹುಡುಕಿ ಹಿಡ್ಕೊಂಡು ಬಂದು ಅವರ ಪೇರೆಂಟ್ಸಿಗೋ ಅಥವಾ ಅವರ ಕುಟುಂಬದವರಿಗೋ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಬೆಂಗಳೂರಲ್ಲಿ ಯಾವುದು ಈಗಾಗಲೇ ನಡೀತಾ ಇದೆ ಅಲ್ಲಲ್ಲ. ಈಗ ಅವರು ನಮ್ಮವರು ಎವಿಡೆನ್ಸ್ಗಳನ್ನೆಲ್ಲ ಕಲೆ ಹಾಕಿ ಚಾರ್ಜ್ ಶೀಟ್ ಮಾಡಬೇಕು. ಚಾರ್ಜ್ ಶೀಟ್ ಆದಮೇಲೆ ಅದು ಫಾಸ್ಟ್ ಟ್ರ್ಯಾಕು, ಸ್ಲೋ ಟ್ರ್ಯಾಕು ಎಲ್ಲ ಬರುತ್ತೆ. ಬಟ್ ಫಸ್ಟ್ ನಾವು ಅವರಿಗೆ ಚಾರ್ಜ್ ಶೀಟ್ ಮಾಡಬೇಕಲ್ಲ. ಸರ್, ಬೆಂಗಳೂರಲ್ಲಿ ಸರ್ ಇಂಪಾರ್ಟೆಂಟ್ ಆಗಿ ಆಡ್ಕೋರು ನೋಡಿ, ಬೆಂಗಳೂರಿನವ್ರಿಗೆ ಅನ್ಯಾಯ ಆಗೋಕ್ಕೂ ಆಗೋದಿಲ್ಲ, ಬೇರೆ ರಾಜ್ಯದಲ್ಲಿ ಜಿಲ್ಲೆಯಲ್ಲೂ ಕೂಡ ಅನ್ಯಾಯ ಆಗೋಕ್ಕೆ ಬಿಡೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಒಬ್ಬ ಕಾನ್ಸ್ಟೇಬಲ್ ಬೆಂಗಳೂರಿನಲ್ಲಿದ್ದರೆ
ಅವನು 10 ವರ್ಷ ಆದಮೇಲೆ ಅವನು ಹೊರಗೆ ಆ ಕಡೆ ಹೋಗ್ಬೋದು, ನಾರ್ತ್ ಕರ್ನಾಟಕದಿಂದ ಎಲ್ಲಿಂದನೋ ಬಂದಿರ್ತಾನೆ ಅಂತ ಇಟ್ಕೊಳ್ಳೋಣ. ಅವನನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಇಲ್ಲಿ ವೇಕೆನ್ಸಿ ಆಗುತ್ತೆ. ಭಾಳಷ್ಟು ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾರ್ತ್ ಕರ್ನಾಟಕದಿಂದನೇ ನಮಗೆ ರಿಕ್ರೂಟ್ಮೆಂಟ್ ಆಗಿದ್ದಾರೆ. ಅವರನ್ನು ನಾವು ಅವ್ರ ಊರುಗಳಿಗೆ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಇಲ್ಲಿ ನಮಗೆ ವೇಕೆನ್ಸಿಗಳಾಗ್ಬಿಡುತ್ತೆ. ಅದಕ್ಕೆ ಅದನ್ನು ನೋಡಿಕೊಂಡು ಇಲಾಖೆ ಹೆಡ್ಗಳು ಅನುಮತಿಯನ್ನು ಕೊಡ್ತಾರೆ. ಇಡೀ ಕರ್ನಾಟಕ ಬರೀ 50 ಜನ ಕೂಡ ಆಗೋದಿಲ್ಲ ಅಂತ ಇಲ್ಲ, ಆ ಥರ ಏನಿಲ್ಲ, ಜಾಸ್ತಿ ಇದ್ದಾರೆ, ಸಾವಿರಾರು ಜನ ಇದ್ದಾರೆ ಸರ್. ಆಲ್ ಓವರ್ ಕರ್ನಾಟಕ, ಇಡೀ ಕರ್ನಾಟಕದಲ್ಲಿ ಕಳೆದ 6 ತಿಂಗಳಲ್ಲಿ 1600ಕ್ಕೂ ಹೆಚ್ಚು ಮಹಿಳೆಯರು ನಾಪತ್ತೆ ಆಗಿದ್ದಾರೆ ಸರ್. ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಏನು ಮತ್ತೆ ಅಲ್ಲಿಂದ ವಾಪಸ್ ಕರ್ಕೊಂಡ್ಬರೋದು ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಸವಾಲಾಗಿದೆ ಸರ್. ಅದ್ರ ಬಗ್ಗೆ ಗೃಹ ಇಲಾಖೆ ಸ್ವಲ್ಪ ವಿಶೇಷವಾಗಿ ತೋರಿಸ್ಬೇಕು ಅನ್ನೋ ಮಾತು ಕೇಳಿ ಬರ್ತದೆ. ಇದ್ರ ಬಗ್ಗೆ ಏನಾದ್ರು ಇಲ್ಲ, ನಮಗೆ ನೋಡಿ, ಯಾರೋ ಎಲ್ಲ ಅಪರಾಧ ಮಾಡಿ ಓಡೋಗ್ತಾರೆ, ಮರ್ಡರ್ ಮಾಡಿ ಹೋಗ್ತಾರೆ, ಅಥವಾ ಬೇರೆ ಏನೋ ಥೆಫ್ಟ್ ಮಾಡಿ ಹೋಗಿರ್ತಾರೆ, ಅವರಿಗೆ ಸಪ್ರೇಟಾಗಿ ನಾವು ಸ್ಪೆಷಲ್ ಟೀಮ್ಗಳನ್ನು ಮಾಡಿ ಕಳಿಸ್ಕೊಡ್ತೀವಿ. ಅದು ನಮಗೆ ಚಾಲೆಂಜ್ ಅದು. ಯಾಕೆಂದರೆ ಆ ರಾಜ್ಯದವರು ನಮಗೆ ಸಹಕರಿಸಬೇಕು. ಅವರನ್ನು ನಾವು ತಕ್ಷಣ ಹೋಗಿ ಅಲ್ಲಿ ಅರೆಸ್ಟ್ ಮಾಡ್ಕೊಂಡು ತೊಗೊಂಡು ಬರೋಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಅಲ್ಲಿ ನಾವು ವಾರಂಟ್ ಇಶ್ಯೂ ಮಾಡಿ ಅನೇಕ ಸಂದರ್ಭದಲ್ಲಿ ನಮ್ಮ ಪೊಲೀಸು ಯೂನಿಫಾರ್ಮಲ್ಲೂ ಕೂಡ ಹೋಗೋದಿಲ್ಲ, ಅವರು ಪ್ಲೈನ್ ಕ್ಲೋತ್ಸಲ್ಲಿ ಹೋಗ್ತಾರೆ. ಅಲ್ಲಿ ಐಡೆಂಟಿಫೈ ಮಾಡಿಕೊಂಡು ಲೋಕಲ್ ಪೊಲೀಸಿಗೆ ಹೇಳಿ ಅವ್ರ ಸಹಕಾರ ತೊಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ತೊಗೊಂಡು ಬರೋದಕ್ಕೆ ನಮ್ಮ ಹತ್ರ ಕೆಲವು ಸಂದರ್ಭದಲ್ಲಿ ವಾರಂಟ್ ಕೂಡ ಇರೋದಿಲ್ಲ. ಅದನ್ನು ಯಾಕೆಂದರೆ ನಾವು ಎಕ್ಸ್ಪೋಸ್ ಮಾಡೋಂಗಿಲ್ಲ. ಸರ್, ಈಗ ಎಸ್ಪೆಷಲಿ ನೇಪಾಳದಿಂದ ಬಂದವ್ರದ್ದು ಬಹಳ ಸಮಸ್ಯೆ ಆಗ್ತದೆ. ಯಾಕಂದರೆ 3 ತಿಂಗಳಿಂದ ಮಾಜಿ ಮೇಯರ್ ಒಬ್ಬರು ಮನೆಯಲ್ಲಿ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಕಳ್ತನ ಆಗುತ್ತೆ. ಇನ್ನು ಅದು ಆರೋಪಿಗಳು ಯಾರು ಅಂತಾನೂ ಗೊತ್ತು, ಮತ್ತೆ ಅಲ್ಲಿ ಹೋಗಿ ಬಂದಿದ್ದಾರೆ. ಬಟ್ ಅವ್ರನ್ನ ಯಾರು ಇಟ್ಕೊಂಡ್ ಬರ್ಕೊಳಕ್ಕಾಗ್ತಾ ಇಲ್ಲ, ಮತ್ತೆ ಅದನ್ನ ರಿಕವರಿ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್. ಭಾಳ ಕಷ್ಟ ನೋಡಿ. ನಾವು ಇದನ್ನು ಅರ್ಥ ಮಾಡ್ಕೋಬೇಕು. ಇದು ಇಂಟರ್ನ್ಯಾಷನಲ್, ಇದು ಬರೀ ನಮ್ಮ ವಿತಿನ್ ದಿ ಕಂಟ್ರಿ. ಇಂಟರ್ ಸ್ಟೇಟ್ ಆದರೆ ಒಂದು ಸಮಸ್ಯೆ, ಇಂಟರ್ನ್ಯಾಷನಲ್ ಆದರೆ ಏನು ಮಾಡೋದು? ಈಗ ಡ್ರಗ್ಸ್ನಲ್ಲಿ ನಾವು ಭಾಳಷ್ಟು ಎಚ್ಚರಿಕೆಯಿಂದ ಮಾಡ್ತೇವೆ. ಇಲ್ಲಿ ಡ್ರಗ್ಗಲ್ಲಿ ಯಾವನೋ ಒಬ್ಬ ಹಿಡ್ಕೊಳ್ತೀವಿ, ಅವನು ಯಾವುದೋ ದೇಶದಿಂದ ಬಂದಿರ್ತಾನೆ, ಅವನಿಗೆ ನಾವು ಹಿಡಿದು ಆ ಎಂಬಸಿಗೆ ಹೇಳಿ, ಆ ಕೌನ್ಸಿಲ್ಗೆ, ಹೈಕಮಿಷನ್ಗೆ ಹೇಳಿ ಅವ್ರ ಪರ್ಮಿಷನ್ ತೊಗೊಂಡು ಅಲ್ಲಿವರೆಗೂ ಕೂಡ ಅವನ್ನ ಡಿಟೆನ್ಷನ್ ಸೆಂಟ್ರಲ್ಲಿ ಇಟ್ಟಿರಬೇಕು. ಅದನ್ನು ಇಲ್ಲ ಅಂದರೆ ಅದು ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ಆಗುತ್ತೆ. ಹಿಂದೆ ಒಂದು ಸಾರಿ ಅದೇ ಥರ ಆಗಿತ್ತು ನಮಗೆ. ಅದರಿಂದ ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ಆದರೂ ಕೂಡ ಸಕ್ಸಸ್ಫುಲ್ ಆಗಿ ನಮ್ಮವರು ಮಾಡ್ತಾ ಇದ್ದಾರೆ. ಜಿಲ್ಲಾ ವರ್ಗಾವಣೆಯಲ್ಲಿ ಬೆಂಗಳೂರಿಗೆ ಒಂದಷ್ಟು ಅನ್ಯಾಯ ಆಗ್ತಿದೆ, ಆಮಿಷಗಳನ್ನ ಒಡ್ಡಿ. ಸೊ ಅದಕ್ಕೆ ಬೇರೆ ಯಾವುದಾದ್ರೂ ವಿದೇಶ ತಂತ್ರಜ್ಞಾನಗಳ ಮೊರೆ ಹೋಗ್ತಿರೋ ಅಥವಾ ಬೇರೆ ಏನಾದರೂ ಹೈ ಎಂಡ್ ಆಗಿ ಟೆಕ್ನಾಲಜಿಗಳನ್ನ ತರ್ತಿರೋ, ಹೇಗೆ ಸರ್? ಅಲ್ಲ, ಈಗಾಗಲೇ ನಾವು ಅದಕ್ಕೆ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿದ್ದೀವಿ. ಸೈಬರ್ ಕ್ರೈಮ್ಗೇನೆ ಒಂದು ಏನು ಈಗ ADGP ಇದ್ದಾರೆ, ಅವರಿಗೆ DGP ಅವರು ಈಗ ಅದನ್ನು ಹೆಡ್ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಸಿಸ್ಟಮನ್ನು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಈಗ 43 ಸೈಬರ್ ಸ್ಟೇಷನ್ಸ್ ಇದಾವೆ ಥ್ರೂ ಔಟ್ ಸ್ಟೇಟು, ಪ್ರತಿ ಡಿಸ್ಟ್ರಿಕ್ನಲ್ಲೂ ಇದೆ. ಭಾಳಷ್ಟು ಕೇಸ್ಗಳು ಜಾಸ್ತಿ ರಿಜಿಸ್ಟರ್ ಆಗ್ತಾಯಿದೆ. ಅದರಲ್ಲೂ ಕೂಡ ಬ್ಯಾಂಕ್ ಫ್ರಾಡ್ ಇರ್ಬೋದು, ಅಥವಾ ಬೇರೆ ಬೇರೆ ಫೇಕ್ ನ್ಯೂಸ್ ಇರ್ಬೋದು, ಈ ಥರದ್ದೆಲ್ಲ ಹ್ಯಾಕಿಂಗ್ ಮಾಡತಕ್ಕಂಥ, ಅಕೌಂಟ್ಸ್ ಹ್ಯಾಕ್ ಮಾಡೋವಂಥದ್ದು, ಇದನ್ನೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಅದನ್ನು ಬಗೆಹರಿಸೋದಕ್ಕೂ ಕೂಡ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ವಿ. ಕಳೆದ ಒಂದು 6 ತಿಂಗಳಲ್ಲೇ ಸುಮಾರು 178 ಕೋಟಿ ರೂಪಾಯಿಯಷ್ಟು ಫ್ರಾಡನ್ನು ನಾವು ರಿಜಿಸ್ಟರ್ ಮಾಡಿದ್ದೇವೆ. ಅದರಲ್ಲಿ ಮೋರ್ ದೆನ್ 50-60% ರಿಕವರಿ ಕೂಡ ಮಾಡಿದ್ದೇವೆ. ಹಾಗಾಗಿ ಎಷ್ಟು ನಾವು ಮಾಡಿದರೂ ಕೂಡ ಅದು ಆ ಚಾಲೆಂಜ್ ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅದನ್ನು ಮಾಡೋದಕ್ಕೆ ಟೆಕ್ನಾಲಜಿ ವೈಸು ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ. ತಮಗೂ ಗೊತ್ತಿರ್ಬೋದು, ಬಿಟ್ಕಾಯಿನ್ನು ಇಡೀ ದೇಶದ ಗಮನವನ್ನೇ ಸೆಳೆದಿತ್ತು ಕರ್ನಾಟಕದಲ್ಲಾಗಿರ್ತಕ್ಕಂಥದ್ದು. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಆಗ್ತಾ ಇದೆ. ಸರ್, ಕೆಲವು ಕೇಸ್ಗಳಲ್ಲಿ ಮೆಡಿಕಲ್ ಲೀಗಲ್ ಒಪಿನಿಯನು ಮತ್ತೆ ಇನ್ನು ನೇಪಾಳದಿಂದ ಬಂದಂತ ಕೆಲವರು ಬಂದು ಇಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿರ್ಬೋದು, ಮತ್ತೆ ಕೆಲವೊಂದು ಸರ್ ಸಡನ್ ವಿಸಿಟ್, ಏನು ವಿಶೇಷ ಸರ್? ಬೆಂಗಳೂರಿನ ಟ್ರಾಫಿಕ್ಕು ತಮಗೆಲ್ಲ ಗೊತ್ತಿರೋ ಹಾಗೆ ಅನೇಕ ಸಂದರ್ಭದಲ್ಲಿ ಜನಗಳ ಒಂದು ರೀತಿಯಲ್ಲಿ ಕುಖ್ಯಾತಿಯನ್ನು ಪಡ್ಕೊಂಡಿದ್ದು ತಮಗೆಲ್ಲ ಗೊತ್ತಿದೆ. ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಕೂಡ ಹಿಂದೆ ಎಲ್ಲ ಬರೆದಿದ್ರು. ಅದಾದ ಮೇಲೆ ನಾವು ಬಹಳಷ್ಟು ಇಂಪ್ರೂವ್ಮೆಂಟನ್ನು ಮಾಡಿ
ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಮಾಡಿ ಅದಕ್ಕೆ ಏನೆಲ್ಲ ಟೆಕ್ನಾಲಜಿ ಅಳವಡಿಸ್ಕೊಳ್ಬೇಕು ಅದನ್ನೆಲ್ಲ ಮಾಡಿ ಭಾಳಷ್ಟು ಉತ್ತಮಪಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಟ್ರಾಫಿಕ್ ಪೊಲೀಸು ಬ್ಯಾಂಗ್ಳೂರು ಕಮಿಷನರೇಟು ಮಾಡಿದೆ. ಇದರಲ್ಲಿ ತಮಗೆಲ್ಲ ಗೊತ್ತಿರೋದು ತುಂಬ ಹೆಚ್ಚು ವಾಹನಗಳು ಬೆಂಗಳೂರು ಸಿಟಿಯಲ್ಲಿ ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಯಾವುದೇ ಮೆಟ್ರೋಪಾಲಿಟನ್ ಸಿಟೀಸಿಗೆ ಕಂಪೇರ್ ಮಾಡಿದರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವೆಹಿಕಲ್ಸು ಇರುವಂಥದ್ದು. ಹತ್ರ ನಮಗೆ 1,40,40,00,000 ಜನಸಂಖ್ಯೆ ಇದ್ದರೆ 1,16,00,000 ವೆಹಿಕಲ್ಸೇ ಇದೆ. ಅದರಲ್ಲಿ ಹೆಚ್ಚು 70% ಟೂ ವೀಲರ್ಸೇ ಇದೆ. ಆದ್ದರಿಂದ ಸ್ವಾಭಾವಿಕವಾಗಿ ನಮ್ಮ ರಸ್ತೆಗಳು ಏನಿದ್ದಾವೆ ಅವೆಲ್ಲ ಹಿಂದೆ ನಮ್ಮ ಬೆಂಗಳೂರು ಪ್ಲ್ಯಾನರ್ಸು ಅಷ್ಟು ದೊಡ್ಡ ದೊಡ್ಡ ರಸ್ತೆಗಳನ್ನು ಮಾಡಿಲ್ಲ. ಅವರು ಆ ಕಾಲಕ್ಕೆ ಏನಾಗಬೇಕಾಗಿತ್ತೋ ಅಷ್ಟನ್ನು ಮಾಡಿದ್ದಾರೆ. ಆದರೆ ಇವತ್ತು ಇರ್ತಕ್ಕಂಥ ವೆಹಿಕಲ್ಸಿಗೆ ನಮ್ಮ ರಸ್ತೆಗಳು ಅಷ್ಟೊಂದು ಅವುಗಳನ್ನೆಲ್ಲ ಓಡಿಸೋದಕ್ಕೆ ಕಷ್ಟ ಆಗ್ಬೋದು ಅನ್ನುವಂಥ ರೀತಿಯಲ್ಲಿದೆ. ಅದಕ್ಕಾಗಿ ಇರುವಂಥ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸಲ್ಲಿ ಹೇಗೆ ನಾವು ಟ್ರಾಫಿಕ್ಕನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಅನಾಲಿಸಿಸ್ ಮಾಡಿ ಅದನ್ನು ಮಾಡ್ತಾಯಿದ್ದಾರೆ. ಆದರೂ ಇನ್ನೂ ಹೆಚ್ಚು ಉತ್ತಮಪಡಿಸ್ತಕ್ಕಂಥದ್ದು ಆಗಬೇಕು. ಅದಕ್ಕೆ BBMP ಅವರು ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಡ್ಬೇಕು. ಆಮೇಲೆ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನವರು ಕೂಡ ಅವರು ಸಹಕರಿಸಬೇಕು. ಯಾಕೆಂದರೆ ಬೆಂಗಳೂರು ಸಿಟಿಯಲ್ಲಿ ಬಸ್ಗಳೇ 6,500-7,000 ಬಸ್ಸಸ್ ಓಡುತ್ತೆ ಪ್ರತಿ ದಿವಸ. ಹಾಗಾಗಿ ಅವರು ಕೂಡ ನಮಗೆ ಸಹಾಯ ಮಾಡಬೇಕು. ನಮಗೆ ವಿಶೇಷವಾಗಿ ಮಳೆಗಾಲದಲ್ಲಿ ಭಾಳ ತೊಂದರೆ ಆಗ್ತಕ್ಕಂಥದ್ದು. ಸ್ವಲ್ಪ ಮಳೆ ಬಿತ್ತು ಅಂತೇಳಿದರೆ ಬ್ರೇಕ್ ಡೌನ್ ಆಗ್ತದೆ. ಒಂದು ವೆಹಿಕಲ್ ಬ್ರೇಕ್ ಡೌನ್ ಆದರೆ ಅದು ಹಿಂದಕ್ಕೆ ಟ್ರಾಫಿಕ್ ಎಲ್ಲ ಜಾಮ್ ಆಗುತ್ತೆ. ಈ ಥರದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸೋದು ಹೇಗೆ ಅಂತೇಳಿ ಅದಕ್ಕೂ ಕೂಡ ನಾವು ಯೋಚನೆಯನ್ನು ಮಾಡ್ತಾಯಿದ್ದೇವೆ. ಅದಕ್ಕಾಗಿ ಇವತ್ತು ನಾನು ಇಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಬಂದು ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಕಮಿಷನರು, ನಮ್ಮ ಟ್ರಾಫಿಕ್ ಇನ್ಚಾರ್ಜ್ ಇರ್ತಕ್ಕಂಥ ಅನುಚೇತ್ ಅವರು ಅವ್ರನ್ನೆಲ್ಲ ಮಾಡಿ ಏನು ನಾವು ಯಾವ ರೀತಿ ಇದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕು ಈಗಿನ ಪರಿಸ್ಥಿತಿಯಲ್ಲಿ ಅಂತೇಳಿ ನೋಡೋದಕ್ಕೆ ಬಂದಿದೆ. ನಮಗೆ ಈ ವರ್ಷ ಹೆಚ್ಚಿನ ಮಳೆ ಬಂದಿದೆ ಬೆಂಗಳೂರಲ್ಲಿ. ಎಲ್ಲ ಕಡೆನೂ ಬಂದಿದೆ, ಬೆಂಗಳೂರಲ್ಲೂ ಬಂದಿದೆ. ಹಾಗಾಗಿ ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳು ಇರ್ತಕ್ಕಂಥದ್ದು. ಅದರಲ್ಲಿ ಇರೋದರಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಾನು ನೋಡೋದಕ್ಕೆ ಬಂದಿದ್ದೆ. ಕೆಲವು ಸಮಸ್ಯೆಗಳನ್ನು ಸರ್ಕಾರದ ಹಂತದಲ್ಲಿ ತೆಗೆದುಕೊಳ್ಳುವಂಥ ಪಾಲಿಸಿ ಡಿಸಿಷನ್ಸ್ಗಳನ್ನು ಕೂಡ ನನ್ನ ಗಮನಕ್ಕೆ ತಂದಿದ್ದಾರೆ. ಅದನ್ನು ನಾವು ಸರ್ಕಾರದಲ್ಲಿ ತೆಗೆದುಕೊಳ್ತೇವೆ. ಜೊತೆಗೆ ಮುಂದಿನ ದಿನದಲ್ಲಿ ಆದಷ್ಟು ಶೀಘ್ರವಾಗಿ ಒಂದು ಕೋಆರ್ಡಿನೇಟೆಡ್ ಮೀಟಿಂಗನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ನಾನು ಮತ್ತು ನಮ್ಮ ಕಮಿಷನರವರು, ಟ್ರಾನ್ಸ್ಪೋರ್ಟ್ನವ್ರನ್ನ, BBMP ಅವ್ರನ್ನ ಮತ್ತು ನಮ್ಮ ಪೊಲೀಸವ್ರನ್ನ ನಾವೆಲ್ಲ ಒಟ್ಟಿಗೆ ಒಂದು ಸಭೆ ಮಾಡಿ ಅವರವ್ರ ಸಮಸ್ಯೆ ಏನಿದೆ ಒಂದು ಕೋಆರ್ಡಿನೇಟೆಡ್ ಎಫರ್ಟನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಸರ್, ವೀಲಿಂಗ್ ಪದೇ ಪದೇ ಜಾಸ್ತಿ ಆಗ್ತದೆ ಬೆಂಗಳೂರಲ್ಲಿ. ಎಷ್ಟೇ ಕ್ರಮ ತೆಗೆದುಕೊಂಡ್ರೂ ಕೂಡ ಮತ್ತೆ ವೀಲಿಂಗ್ ಪುಂಡ್ರು ಜಾಸ್ತಿ ಆಗ್ತಾ ಇದ್ದಾರೆ. ಅಲ್ಲ, ಅದು ಬಹಳ ದಿವಸದಿಂದ ಇರ್ತಕ್ಕಂಥ ಸಮಸ್ಯೆ. ಅದನ್ನು ಆದಷ್ಟು ನಾವು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಈ ಯುವಕರ ಬಗ್ಗೆ ಈ ಕಾಲೇಜಿನಲ್ಲಿ ಕೂಡ ಹೋಗಿ ಅವರಿಗೆ ಇದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸುವಂಥ ಕೆಲಸನೂ ಕೂಡ ಪೊಲೀಸ್ ಡೇ ಅಂತೇಳಿ ಒಂದು ಎಲ್ಲ ಹಿರಿಯ ಅಧಿಕಾರಿಗಳು ಪ್ರತಿ ಕಾಲೇಜು ಶಾಲೆಗಳು ಅಲ್ಲಿ ಹೋಗಿ ಇದನ್ನೆಲ್ಲ ಡ್ರಗ್ಸು, ಟ್ರಾಫಿಕ್ಕು ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡೋದಕ್ಕೆ ಒಂದು ಹೊಸ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಯಾರು ಅಂಥ ಸಂದರ್ಭದಲ್ಲಿ ವೀಲಿಂಗ್ ಮಾಡೋರಿಗೆ ಹಿಡಿದು ಅವರಿಗೆ ಫೈನ್ ಹಾಕೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಬರೀ ಪನಿಷ್ಮೆಂಟ್ ಮಾಡೋದು ಒಂದು ಭಾಗ ಆದರೆ ಅವರಿಗೆ ಒಂದಿಷ್ಟು ಮಾಹಿತಿ ಕೊಟ್ಟು ಅವರಿಗೆ ಸರಿದಾರಿಗೆ ತಗೊಂಡು ಹೋಗೋದಕ್ಕೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.